ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ಕೂಡ ಚೆನ್ನಾಗಿದೆ, ನೀವು ಕೂಡ ಚೆನ್ನಾಗಿದೆ ಅಂದ್ಕೊಂಡು. ಏನಪ್ಪ ಅಂದರೆ ಇವತ್ತು ಕರ್ನಾಟಕ ಸೆಂಟ್ರಲ್ ಗೌರ್ಮೆಂಟಿಂದ ಹೊಸದ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಯಾರ್ಯಾರು ನೇವಿಯಲ್ಲಿ ಸೇರ್ಬೇಕು ಅಂದ್ಕೊಂಡಿದ್ದೀರಾ, ಇವತ್ತು ಆ ಜಾಬ್ ಅಪ್ಲಿಕೇಶನ್ ಬಿಟ್ಟಿದ್ದಾರೆ. ಇವರಲ್ಲಿ ಕಂಪ್ಲೀಟಾಗಿ ನೋಡ್ತಾ ಹೋಗೋಣ. ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಬೇಕು ಏನಂತಂದು ಇವರಲ್ಲಿ ಕಂಪ್ಲೀಟಾಗಿ ನೋಡ್ತಾ. ಏನಪ್ಪ ಅಂದರೆ ಇಂಡಿಯಾ ನೇವಿ SSC ಆಫೀಸರ್ ರಿಕ್ರೂಟ್ಮೆಂಟ್ 2020 ರಿಕ್ರೂಟ್ಮೆಂಟ್ ಕರೆದಿದ್ದಾರೆ. ಓಕೆನಾ, ಇದು SSC PUC ಮಾಡಿದ್ರೆ ಅಪ್ಲೈ ಮಾಡಿದ್ರೆ ಹಾಗೆ ಇದು ಕೂಡ ಅಪ್ಲೈ ಮಾಡಿದ್ರೆ ಮಾಡ್ಬೋದು. ಏನಪ್ಪ ಅಂದರೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡ್ತಾ ಹೋಗೋಣ. ಮೊದಲನೇ ಬಂದ್ಬಿಟ್ಟು ಏನಪ್ಪ ಅಂದರೆ KLS ನೋಡೋಣ. ಈ ಜಾಬ್ ಏನಪ್ಪ ಅಂತ ಮೊದಲನೇ ಬಿಟ್ಟು ಏನಪ್ಪ ಆರ್ಗನೈಸೇಷನ್ ಯಾರಪ್ಪ ಅಂದರೆ ಇಂಡಿಯಾ ನೇವಿ ಅವರು ಇಲ್ಲಿನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಪೋಸ್ಟ್ ನೇಮ್ ಬಂದ್ಬಿಟ್ಟು ಏನಪ್ಪ ಅಂದರೆ ಶಾರ್ಟ್ ಸರ್ವಿಸ್ ಕಮಿಷನ್ ಅಂದರೆ SSC ಅಂದರೆ ಶಾರ್ಟ್ ಸರ್ವಿಸ್ ಕಮಿಷನ್ ಕಡೆಯಿಂದ ನಿಮಗೆ ಈ ಜಾಬ್ಗೆ ಕರೆದಿದ್ದಾರೆ ಅಂತ ನೋಡ್ತಾ ಹೋಗ್ಬೋದು. ಅದಾದಮೇಲೆ ಏನಪ್ಪ ಅಂದರೆ ಕೋರ್ಸ್ ಶೋ ಬಂದುಬಿಟ್ಟು 2000 ಎಷ್ಟು ಇಯರ್ಗೆ ನಿಮಗೆ ಕೋರ್ಸ್ ಶೋಸ್ ಸ್ಟಾರ್ಟ್ ಆಗುತ್ತೆ 2020. ಅದಾದಮೇಲೆ ಟೋಟಲ್ ವೇಕೆನ್ಸಿ ಬಂದುಬಿಟ್ಟು 260 ನಿಮಗೆ ವೇಕೆನ್ಸಿ ಕೂಡ ಖಾಲಿ ಇದೆ ಅಂತ ಇಲ್ಲಿ ಕಂಪ್ಲೀಟಾಗಿ ತಿಳಿಸಿಕೊಟ್ಟಿದ್ದಾರೆ. ಅದಾದಮೇಲೆ ಏನಪ್ಪ ಅಂದರೆ ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ ಬಂದುಬಿಟ್ಟು ಆನ್ಲೈನ್ ಒಳಗೆ ಅಪ್ಲೈ ಮಾಡ್ಬೋದು. ಲಾಸ್ಟ್ ಡೇಟ್ ಬಂದುಬಿಟ್ಟು ಇದೇ ನೆಕ್ಸ್ಟ್ ಮಂತ್ ಫೆಬ್ರವರಿಗೆ ನಿಮಗೆ ಲಾಸ್ಟ್ ಡೇಟ್ ಆಗಿರುತ್ತೆ. ಅದನ್ನು ನೆಕ್ಸ್ಟ್ ಬಂದುಬಿಟ್ಟು ವೇಕೆನ್ಸಿಗಳು ಬ್ರೇಕ್ ಡೌನ್ ಮಾಡಿದ್ದಾರೆ. ಇದು ಯಾವ್ಯಾವ ವೇಕೆನ್ಸಿ ಎಷ್ಟು ಪೋಸ್ಟ್ ಇದೆ ಅಂತ ಇಲ್ಲಿ ಕಂಪ್ಲೀಟಾಗಿ ಬ್ರೇಕ್ ಡೌನ್ ಮಾಡಿದ್ದಾನೆ. ಇಲ್ಲಿ ನೋಡೋದಾದರೆ ಈ PDF ನೀವು ವೀಡಿಯೋನ ಪಾಸ್ ಮಾಡಿ ಕಂಪ್ಲೀಟಾಗಿ ಯಾವ್ಯಾವ ವೇಕೆನ್ಸಿ ಎಷ್ಟೆಷ್ಟು ವೇಕೆನ್ಸಿಗಳು ಖಾಲಿ ಇದೆ ಅಂತ ನೀವು ಒನ್ ಟೈಮ್ ಕಂಪ್ಲೀಟಾಗಿ ನೋಡ್ತಾ ಹೋಗಿ. ಓಕೆನಾ, ಈ PDF ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಒನ್ ಟೈಮ್ ಡೌನ್ಲೋಡ್ ಮಾಡಿಕೊಂಡು ನೀವು ಕೂಡ ಓದ್ಕೊಳ್ಳಿ. ಓಕೆನಾ, ಟೋಟಲ್ ವೇಕೆನ್ಸಿ ಬಂದ್ಬಿಟ್ಟು ಏನಪ್ಪ ಅಂದರೆ 260 ಟೋಟಲ್ ವೇಕೆನ್ಸಿಗಳು ಖಾಲಿ ಇದೆ ಅಂತ ಕೂಡ ಇಲ್ಲಿ ತಿಳಿಸಿದ್ದಾರೆ. ಅದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಎಲಿಜಿಬಿಲಿಟಿ ಕ್ರೈಟೇರಿಯಾ ಏನಪ್ಪ ಅಂದರೆ ಇಟ್ ಹ್ಯಾಸ್ ಅಪ್ಲೈಡ್ ಇಂಡಿಯನ್ ನೇವಿ SSC ಆಫೀಸರ್ ರಿಕ್ರೂಟ್ಮೆಂಟ್ 2060 ಕ್ಯಾಂಡಿಡೇಟ್ ಮಸ್ಟ್ ಮೀಟ್ ಸ್ಪೆಸಿಫಿಕ್ ಪಾಲಿಸಿ ಅಂತ ಏನಂದರೆ ನಿಮಗೆ ಕ್ಯಾಂಡಿಡೇಟ್ ಸ್ಪೆಸಿಫಿಕ್ ಪಾಲಿಸಿ ಒಳಗೆ ನಿಮಗೆ ಏಜ್ ಲಿಮಿಟ್ ಆಗಿರ್ಬೇಕು. ಅಂದರೆ ಆ ಜಾಬಿಗೆ ಇಷ್ಟಂತ ಏಜ್ ಲಿಮಿಟ್ ಇರುತ್ತೆ, ಅದನ್ನ ಎಷ್ಟು ಹೇಳ್ತಾ ಹೋಗ್ತೀನಿ. ಓಕೆನಾ, ನೆಕ್ಸ್ಟ್ ಏನಪ್ಪ ಅಂದರೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಜನರಲ್ ಸರ್ವಿಸ್ ಹೈಡ್ರೋಪೊಲಿಟಿಕ್ ಏನೇನೋ ATC ಅವರಿಗೆ BTech ಏನೇ ಡಿಸಿಪ್ಲಿನ್ ಡಿಗ್ರಿ ಆದರೆ ನೀವು 60% ಆಗಿರಬೇಕು. ನೀವು BTech ಮಾಡಿದ್ರು 60% ಕಡೆಯಿಂದ ನೀವು ಪಾಸ್ ಆಗಿರ್ಬೇಕಂತ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಅದಾದಮೇಲೆ ಲಾಜಿಸ್ಟಿಕ್ಗೆ BTech ಆಗಿರ್ಬೋದು, MBA ಮಾಡಿರ್ಬೋದು, BSc BCom ಮಾಡಿರ್ಬೋದು, ಆಮೇಲೆ IT ಮಾಡಿದ್ರೆ ಇದು ಕೂಡ ಅಪ್ಲೈ ಮಾಡುವಂತ ತಿಳಿಸಿದ್ದಾರೆ. ಅದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಎಜುಕೇಷನ್ಗೆ ಯಾವುದಪ್ಪ ಅಂದರೆ MSc MA ಮಾಡಿದ್ರು ಅಪ್ಲೈ ಮಾಡ್ಬೋದು. ಅದಕ್ಕೆ ಮಿನಿಮಮ್ ನಿಮಗೆ 60% ಆಗಿರುತ್ತೆ. 60% ಆದರೆ ಕೂಡ ಈ ಜಾಬ್ಗೆ ಅಪ್ಲಿಕೇಬಲ್ ಇರ್ತಾರೆ, ಇಲ್ಲಾಂದರೆ ನೀವು ಅಪ್ಲಿಕೇಬಲ್ ಇರೋದಿಲ್ಲ. ಹಾಗಾಗಿ ಮಿನಿಮಮ್ ನೀವು 60% ನೀವು ಪಾಸ್ ಆಗಿರಬೇಕು. ಯಾವುದೇ ನೀವು ಜಾಬ್ ಅಪ್ಲೈ ಮಾಡೋಕ್ಕಂದ್ರೆ ಮಿನಿಮಮ್ 60% ಡಿಗ್ರಿಗಳು ಆಗಿದ್ರೆ ನೀವು ಆರಾಮಾಗಿ ಇಲ್ಲಿ ಅಪ್ಲೈ ಮಾಡ್ಬೋದು. ನೆಕ್ಸ್ಟು ಏನಪ್ಪ ಅಂದರೆ ಟೆಕ್ನಿಕಲ್ ಬ್ರಿಡ್ಜ್ ಇಂಜಿನಿಯರಿಂಗ್ ಎಲೆಕ್ಟ್ರಾನಿಕ್ ಅಂತ ಕೊಟ್ಟಿದ್ದಾರೆ. ಅಲ್ಲಿ ಏನಪ್ಪ ಅಂದ್ರೆ ಟೆಕ್ನಿಕಲ್ ಬ್ರಿಡ್ಜ್ ಆಫ್ ದ ಇಂಜಿನಿಯರ್ಗೆ BA BTech ಅವ್ರಿಗೆ ನೀವು ಕೂಡ ಇಲ್ಲಿ 60% ನೀವು ತಗೊಂಡು ಪಾಸ್ ಆಗಿದ್ದರೆ ಆರಾಮಾಗಿ ಈ ಜಾಬ್ಗೆ ನೀವು ಅಪ್ಲೈ ಮಾಡೋದು ತಿಳಿಸಿಕೊಡಿ. ನೀವು ಕೂಡ ಇಲ್ಲಿ 60% ತಗೊಂಡು ಪಾಸ್ ಆಗಿರಬೇಕು. ಅದಾದಮೇಲೆ ಏಜ್ ಲಿಮಿಟ್ ಬಂದ್ಬಿಟ್ಟು ಏನಪ್ಪ ಅಂದರೆ JS ಹೈಡ್ರೋಟೆಕ್ ಇಂಜಿನಿಯರಿಂಗ್ಗೆ ಹಾಗೆ ಸಬ್ಮೈರನ್ಗೆ ಜನವರಿ 12, 2012 ಒಳಗೆ 2002ರಿಂದ 2007 ಹುಟ್ಟಿರಬೇಕು. ಆಮೇಲೆ ಪೈಲಟಿಗೆ ಬಂದುಬಿಟ್ಟು 2003 ಒಳಗಿಂದ 2008 ಒಳಗೆ ನೀವು ಹುಟ್ಟಿದ್ರೆ ಮಾತ್ರ ಈ ಜಾಬ್ಗೆ ಅಪ್ಲಿಕೇಶನ್ ಆಗಿ ಬರುತ್ತೆ. ಇದಿಷ್ಟು ನೆಕ್ಸ್ಟ್ ಬಂದುಬಿಟ್ಟು ಸ್ಯಾಲ್ರಿ ಎಷ್ಟು ಕೊಡ್ತಾರಪ್ಪ ಈ ಜಾಬ್ಗಳಿಗೆ ಅಪ್ಲೈ ಮಾಡಿದರೆ ಎಷ್ಟೆಷ್ಟು ಸ್ಯಾಲ್ರಿ ಸಿಗ್ಬೋದು ಅಂತ ನೋಡೋದಾದರೆ ಸ್ಯಾಲ್ರಿ ಬಂದುಬಿಟ್ಟು ಆನ್ ಆಫೀಸರ್ ಇನ್ ಇಂಡಿಯನ್ ನೇವಿ ಎಂಜಾಯ್ಸ್ ದ ಫೈನಾನ್ಷಿಯಲ್ ಫ್ರೀಡಮ್ ಆ್ಯಂಡ್ ಟಾಪ್ ಟೈರ್ ಆ್ಯಂಡ್ ಫೆಸಿಲಿಟೀಸ್. ಅಂದರೆ ನಿಮಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಕೂಡ ಯಾವುದೇ ಇರೋದಿಲ್ಲ, ಹಾಗೆ ತುಂಬ ಫೆಸಿಲಿಟೀಸ್ ಕೂಡ ಇಲ್ಲಿ ಕೊಡ್ತಾರೆ ಅಂತ ಹೇಳಿ ತಿಳಿಸಿಕೊಟ್ಟಿದ್ದಾರೆ. ಅದಾದಮೇಲೆ ಏನಪ್ಪ ಅಂದರೆ ರ್ಯಾಂಕ್ ಬಂದುಬಿಟ್ಟು ಒಂದು ಪೇ ಸ್ಯಾಲ್ರಿ ಬಂದುಬಿಟ್ಟು ಪೇ ಲೆವೆಲ್ ಬಂದಿರೋದು ಎಲ್ಲ ಈಗ ನಾರ್ಮಲಾಗಿ ಪೇ 5E3 ತೊಗೊತಾರೆ. ಪೇ 10 ಲೆವೆಲ್ 10 ಅಂದರೆ 50,000ದಿಂದ 1,70,000 ನಿಮಗೆ ಸಂಬಳ ಬರ್ತಂತ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ನಿಮಗೆ ಅಲಯನ್ಸ್ ಕೊಡ್ತಾ ಇರುತ್ತೆ. ಅಲಯನ್ಸ್ ಅಂದರೆ ನಿಮಗೆ ಡ್ರೈವಿಂಗ್ ಅಲೌನ್ಸ್ ಆಗಿರ್ಬೋದು, HR ಅಲೌನ್ಸ್ ಆಗಿರ್ಬೋದು, ಮೆಡಿಕಲ್ ಫೆಸಿಲಿಟಿ ಆಗಿರ್ಬೋದು, ಹಾಗೆ ತುಂಬ ಫೆಸಿಲಿಟೀಸ್ ಕೊಡ್ತಾ ಇದ್ದಾರೆ. ಸಂಬಳ ಕೊಟ್ಟು ನಿಮಗೆ 1 ಲಕ್ಷ ಸಂಬಳ ಕೊಟ್ಟು ನಿಮಗೆ ಅಲೌನ್ಸು ಜಾಸ್ತಿ ಕೂಡ ಇಲ್ಲಿ ಕೊಡ್ತಾರೆ ಅಂತ ಇಲ್ಲಿ ನೀಡಿದ್ದಾರೆ. ಅದಾದಮೇಲೆ ಏನಪ್ಪ ಅಂದರೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಸೆಲೆಕ್ಷನ್ ಎಕ್ಸ್ಪೆಂಡ್ ಯಾವ ಥರ ಸೆಲೆಕ್ಷನ್ ಮಾಡ್ತಾರೆ ಅಂತ ನಿಮ್ಗೆ ಗೊತ್ತಿಲ್ಲ, ಆಯಿತಾ. ಎಕ್ಸಾಮ್ ಇರುತ್ತೆ ಇಲ್ಲ ಅಂತ ನೋಡೋದಾದರೆ ಇದು ಯಾವ ಥರ ನಿಮಗೆ ಎಕ್ಸಾಮ್ ಕಂಡಕ್ಟ್ ಮಾಡೋ ಅಂತ ತಿಳಿಸಿಕೊಟ್ಟಿದ್ದಾರೆ. ವಿತೌಟ್ ಎಕ್ಸಾಮ್ ನಿಮಗೆ ಈ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ ಅಂತ ಇಲ್ಲಿ ತಿಳಿಸಿದ್ದಾರೆ. ಓಕೆನಾ, ಇದು ಕಂಪ್ಲೀಟಾಗಿ ಈ ಥರ ಇರುತ್ತೆ. ಓಕೆನಾ, ಯಾವ್ದಾರಪ್ಪ ಜಸ್ಟ್ ಹಿಂಗೆ ಶಾರ್ಟ್ ಲಿಸ್ಟ್ ಮಾಡ್ತಾಯಿದ್ದೆ, ನೀವು ಅಪ್ಲೈ ಮಾಡಿದ್ರೆ ನಿಮಗೆ ಪರ್ಸೆಂಟೇಜ್ ಮೇಲೆ ನಿಮಗೆ ಶಾರ್ಟ್ ಲಿಸ್ಟ್ ಮಾಡಿ ನಿಮಗೆ ಏನಪ್ಪ ಇಂಟರ್ವ್ಯೂ ಕಂಡಕ್ಟ್ ಮಾಡ್ತಾರೆ. ಇಂಟರ್ವ್ಯೂ ಕಂಡಕ್ಟ್ ಮಾಡಿದ ಮೇಲೆ ನಿಮಗೆ ಒಂದು ಲೀಸ್ಟ್ ಬರ್ತಾಯಿದೆ. ಲೀಸ್ಟ್ ಬಿಟ್ಟ ಮೇಲೆ ನೀವು ಅದರಲ್ಲಿ ಲೀಸ್ಟ್ ಒಳಗಿದೆ ನಿಮಗೆ ಜಾಬಿಗೆ ಕರ್ತೆ, ಇಲ್ಲಾಂದರೆ ನಿಮ್ಗೆ ಕರೆಯೋದಿಲ್ಲ. ಅದಾದ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ನಿಮಗೆ ಮೆಡಿಕಲ್ ಟೆಸ್ಟು ತುಂಬ ಸ್ಟ್ರಿಕ್ ಆಗಿರುತ್ತೆ ಅಂತ ಹೇಳಿದ್ದಾರೆ. ಓಕೆ, ನಿಮಗೆ ಮೆಡಿಕಲ್ ಒಳಗೆ ತುಂಬ ಸ್ಟ್ರಾಂಗ್ ಇದ್ದರೆ, ಫಿಸಿಕಲ್ ಒಳಗೆ ಸ್ಟ್ರಾಂಗ್ ಇದ್ದರೆ ಈ ಜಾಬ್ಗೆ ಆರಾಮಾಗಿ ಹೋಗ್ಬೋದು. ಯಾಕಪ್ಪ ಅಂದರೆ
ರಿಟರ್ನ್ ಟೆಸ್ಟ್ ಇಲ್ಲದ ಕಾರಣ ನಿಮಗೆ ಮೆಡಿಕಲ್ ಟೆಸ್ಟ್ ಅಂದರೆ ತುಂಬ ಟಫಾಗಿ ನಡೆಸ್ತಾರೆ ಅಂತ ಅವರು ಇಲ್ಲಿ ಕಂಪ್ಲೀಟಾಗಿ ತಿಳಿಸಿಕೊಡ್ತಾರೆ. ಹಾಗಾಗಿ ಮೆಡಿಕಲ್ ಒಳಗೆ ನೀವು ಚೆನ್ನಾಗಿದ್ದರಿಂದ ಆರಾಮಾಗಿ ನೀವು ಈ ಜಾಬ್ಗೆ ಹೋಗ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಯಾವ ಥರ ಅಪ್ಲೈ ಮಾಡೋದಪ್ಪ ಅಂತ ಕೇಳಿದ್ರೆ, ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ನೇವಿ ಅವ್ರದ್ದು ಅಫಿಷಿಯಲ್ ವೆಬ್ಸೈಟ್ ಕೊಟ್ಟಿರ್ತೀನಿ. ಆ ವೆಬ್ಸೈಟ್ನ ಕ್ಲಿಕ್ ಮಾಡಿ ಫಸ್ಟ್ ರಿಜಿಸ್ಟರ್ ಆಗಿ ಮೇಲೆ ನಿಮ್ಮ ಮೊಬೈಲ್ ನಂಬರ್ ಮತ್ತು ಇಮೇಲ್ ರಿಜಿಸ್ಟರ್ ಆದಮೇಲೆ ನಿಮಗೆ ಒಂದು ಇದು ಬರುತ್ತೆ. ಆಮೇಲೆ ಲಾಗಿನ್ ಆಗಿ ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ನೀವು SSLC ಮಾರ್ಕ್ಸ್ ಕಾರ್ಡು, PU ಮಾರ್ಕ್ಸ್ ಕಾರ್ಡು ಮತ್ತು ಡಿಗ್ರಿ ಸರ್ಟಿಫಿಕೇಟ್ ನಿಮಗೆ ಕಂಪ್ಲೀಟಾಗಿ ಬೇಕಂತ ಇಲ್ಲಿ ಕಂಪ್ಲೀಟಾಗಿ ಕೇಳಿದೆ. ಹಾಗಾಗಿ ನಿಮಗೆ ಈಗ ರೀಸೆಂಟಾಗಿರೋ ಒಂದು ಫೋಟೋನ ಇಲ್ಲಿ ಅಪ್ಲೋಡ್ ಮಾಡೋಕ್ಕಂತ ಕೂಡ ಅವರು ತಿಳಿಸಿದ್ದಾರೆ. ಓಕೆನಾ, ಇದೆಲ್ಲ ಕ್ರೈಟೀರಿಯಾ ತಗೊಂಡು ನೀವು ಅಪ್ಲಿಕೇಶನ್ ಆಗಬೇಕಂತ ಇರುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಯಾವ ಥರ ಅದನ್ನ ಅಪ್ಲೋಡ್ ಮಾಡೋದು ಅಂತಂದು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಾಗಿ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ, ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ನೋಟಿಫಿಕೇಶನ್ ರಿಲೀಸ್ ಆಗೋದಪ್ಪ ಜನವರಿ ಮಂತೊಳಗೆ ರಿಲೀಸ್ ಆಗಿದೆ. ಸ್ಟಾರ್ಟ್ ಆಗಿರೋದು ಜನವರಿ 24 ಸ್ಟಾರ್ಟ್ ಆಗಿದೆ. ಹಾಗೆ ಅಪ್ಲಿಕೇಶನ್ ಮುಗಿಯೋದು ಯಾವಾಗಪ್ಪ ಅಂದರೆ ಫೆಬ್ರವರಿ 24, 2020 ನಿಮಗೆ ಅಪ್ಲಿಕೇಶನ್ ಕಂಪ್ಲೀಟ್ ಆಗುತ್ತೆ. ಓಕೆನಾ, ಇದಿಷ್ಟು ಬಿಟ್ಟಿರೋದು. ಅದಾದಮೇಲೆ ಏನಪ್ಪ ಅಂದರೆ ಟು ಬಿ ನೋಟಿಫೈಡ್ ಯಾವಾಗಪ್ಪ ನಿಮಗೆ ಇಂಟ್ರ್ಯೂ ಯಾವಾಗ ಕರಿತಾರಪ್ಪ ಅಂದರೆ ಅವರು ನಿಮಗೆ ಮೇಲೆ ಮೆಸೇಜ್ಗೆ ಹಾಕ್ತಾರೆ. ಓಕೆನಾ, ಯಾವಾಗ ನಿಮಗೆ ಇಂಟರ್ವ್ಯೂ ಇರುತ್ತೆ ಅಂತಂದು ಅವ್ರು ಮೆಸೇಜ್ ಹಾಕ್ತಾರೆ. ನೀವು ಅವಾಗ ಹೋಗಿ ಇಂಟ್ರ್ಯೂ ಕೊಟ್ಟರೆ ನೀವು ಸೆಲೆಕ್ಷನ್ ಆದರೆ ನೀವು ಆರಾಮಾಗಿ 1 ವರ್ಷ ಸಂಬಳ ತೊಗೊಂಡು ಆರಾಮಿರ್ಬೋದು. ಇದಿಷ್ಟು ನೇವಿ ಅವರು ಯಾವ ಥರ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ, ಯಾವ ಥರ ಅಪ್ಲೈ ಮಾಡೋದು ತಿಳಿಸಿಕೊಟ್ಟಿದ್ದಾರೆ. ಓಕೆನಾ, ಆಮೇಲೆ ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತಪ್ಪ ಅಂದರೆ ಯಾವುದೇ ಕೆಟಗರಿಗೆ ಯಾವುದೇ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ, ಫ್ರೀಯಾಗಿ ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಇರುತ್ತೆ. SC ST ಆಗಿರ್ಬೋದು, ಜನರಲ್ ಕೆಟಗರಿ ಇರೋದು, OBC ಅವರಿಗೆ ಫ್ರೀಯಾಗಿ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಓಕೆನಾ, ಯಾವುದೇ ಅಪ್ಲಿಕೇಶನ್ ಫೀಸ್ ಇರಲ್ಲ, ಫ್ರೀಯಾಗಿ ನೀವು ಆರಾಮಾಗಿ ಅಪ್ಲೈ ಮಾಡ್ಬೋದು. ಓಕೆನಾ, ಇದಿಷ್ಟು ಯಾವ ಥರ ಅಪ್ಲಿಕೇಶನ್ ಪ್ರೋಸೆಸ್ ಯಾವ ಥರ ಇನ್ ಡೀಟೇಲ್ ತಿಳಿಸ್ಕೊಟ್ಟಿದ್ದೇನೆ. ಆಮೇಲೆ ಅಪ್ಲೈ ಲಿಂಕು ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ.